ನಮಸ್ಕಾರ. BLO ರವರು ಮನೆ ಮನೆಗೆ ಹೋಗಿ ಈ SIR ಫಾರ್ಮನ್ನು ಕೊಟ್ಟೋಗಿದ್ದಾರೆ. ಅದನ್ನು ಹೇಗೆ ತುಂಬುವುದು ಅಂತ ನೋಡೋಣ. ಇದರಲ್ಲಿ 3 ಕಾಲಮ್ ಇದೆ. 2002ರಲ್ಲಿ ಯಾರು ಮತ ಹಾಕಿದ್ದೀರಾ ಅಂಥವರು ಲೆಫ್ಟ್ ಕಾಲಮಲ್ಲಿ ತುಂಬಬೇಕು. ಅದರಲ್ಲಿ ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಸಂಬಂಧಿಯ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಇನ್ನು 2002ರಲ್ಲಿ ಯಾರು ಮತ ಹಾಕಿಲ್ಲ ಅಂಥವರು ರೈಟ್ ಕಾಲಮಲ್ಲಿ ತುಂಬಬೇಕು. ಮೊದಲನೇದಾಗಿ ಹೆಸರು. ಇಲ್ಲಿ ನಿಮ್ಮ ಹೆಸರು ಬರೆಯುವ ಹಾಗಿಲ್ಲ. ಇಲ್ಲಿ ಸಂಬಂಧಿ ಹೆಸರನ್ನು ತುಂಬಬೇಕು, ತಂದೆ ಅಥವಾ ತಾಯಿ. ಇದರಲ್ಲಿ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ. ಇಲ್ಲಿ ನಿಮ್ಮದು ತಂದೆದು ಅಥವಾ ತಾಯಿದು ಗುರುತಿನ ಚೀಟಿ ಸಂಖ್ಯೆಯನ್ನು ಬರಿಬೇಕು. ಆಮೇಲೆ ಸಂಬಂಧಿಯ ಹೆಸರು. ಸಂಬಂಧಿಯ ಹೆಸರು ಏನಿದೆ, ನಿಮ್ಮ ತಂದೆಯ ಸಂಬಂಧಿ ಹೆಸರು ಅಥವಾ ತಾಯಿಯ ಸಂಬಂಧಿಯ ಹೆಸರು ಇಲ್ಲಿ ಬರೆಯಬೇಕು. ಸಂಬಂಧಿಯ ಹೆಸರು ಎಂದರೆ ನಿಮ್ಮ ತಂದೆಯ ತಂದೆ. ಇಲ್ಲಿ ನಿಮ್ಮ ಅಜ್ಜನ ಹೆಸರನ್ನು ತುಂಬಬೇಕು. ಸಂಬಂಧ ಇರುವ ಕಾಲಮ್ನಲ್ಲಿ ತಂದೆ ಎಂದು ಬರೆಯಬೇಕು. ಜಿಲ್ಲೆ ಯಾವುದು ಅದನ್ನು ಬರಿಬೇಕು. ರಾಜ್ಯ ಯಾವುದು ಅದನ್ನು ಬರಿಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರೆಯಬೇಕು. ಹಾಗೆ ಥರ್ಡ್ ಕಾಲಮ್ನಲ್ಲಿ ಇದರಲ್ಲಿ ಜನ್ಮ ದಿನಾಂಕ. ಜನ್ಮ ದಿನಾಂಕ ಅಂದರೆ ನಿಮ್ಮದು ಮತದಾರರ ಜನ್ಮ ದಿನಾಂಕ ಇಲ್ಲಿ ತುಂಬಬೇಕು. ಆಧಾರ್ ಸಂಖ್ಯೆ. ಆಧಾರ್ ಸಂಖ್ಯೆ ಏನಿದೆ ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು. ಮೊಬೈಲ್ ಸಂಖ್ಯೆಯನ್ನು. ತಂದೆ ಅಥವಾ ಪೋಷಕರ ಹೆಸರು, ನಿಮ್ಮ ತಂದೆಯ ಹೆಸರನ್ನು ಇಲ್ಲಿ ತುಂಬಬೇಕು. ತಂದೆಯ ಪೋಷಕರ ಮತದಾರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅದು ಲಭ್ಯವಿದ್ದಲ್ಲಿ ಇಲ್ಲಿ ಫಿಲಪ್ ಮಾಡಬೇಕು. ಹಾಗೆಯೇ ತಾಯಿಯ ಹೆಸರು, ತಾಯಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅದನ್ನು ಫಿಲಪ್ ಮಾಡಬೇಕು. ಸಂಗಾತಿಯ ಹೆಸರು. ಈ ಫಾರ್ಮನ್ನು ಪತಿ ತುಂಬ್ತಾ ಇದ್ದರೆ ಪತ್ನಿ ಹೆಸರು ಹಾಕಬೇಕು. ಒಂದು ವೇಳೆ ಪತ್ನಿ ತುಂಬ್ತಾ ಇದ್ದರೆ ಪತಿ ಹೆಸರನ್ನು ಇಲ್ಲಿ ನಮೂದಿಸಬೇಕು. ಹಾಗೆಯೇ ಸಂಗಾತಿಯ ಮತದಾರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಈ ಕಾಲಮ್ನಲ್ಲಿ ಬರೀಬೇಕು. ಕೆಳಗಡೆ ಸೈನ್ ಇದೆ, ಮತದಾರರ ಸಹಿ. ಇದನ್ನು ಸೈನ್ ಮಾಡಿ ನಿಮ್ಮ BLOಗೆ ಕೊಡಬೇಕು. ಧನ್ಯವಾದಗಳು.